ನಾನು ಸಕಲೇಶ್ಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಅಶ್ವಾರೂಢ ಪ್ರತಿಮೆಯ ಅನಾವರಣಕ್ಕೆ ನಾನು ಪರಮಪೂಜ್ಯ ನಮ್ಮ ಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಗಳು ನಾವೆಲ್ಲ ಬಂದಿದ್ದೀರಿ. ನಮ್ಮ ಇಬ್ಬರು ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ನಾಡಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಕೆಂಪೇಗೌಡರು ಈಗಾಗಲೇ ನಾವು ಏರ್ಪೋರ್ಟಲ್ಲಿ 101 ಅಡಿಗೂ ಹೆಚ್ಚು ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಮಾಡಿದ್ದೀರಿ. ಅದೇ ರೀತಿ ವಿಧಾನಸೌಧ ಮುಂದೆನೂ ಕೂಡ ವಿಧಾನಸೌಧ ಕಟ್ಟಿ 75 ವರ್ಷಗಳಾದರೂ ಕೂಡ ಒಂದು ಕೆಂಪೇಗೌಡರ ಸ್ಟ್ಯಾಚ್ಯೂ ಆಗಿರಲಿಲ್ಲ. ಅಲ್ಲಿ ಕೂಡ ನಾನು ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ನಾನು ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗ ಮಾಡಿದ್ದೀರಿ. ಇಲ್ಲಿ ಸಕಲೇಶ್ಪುರದಲ್ಲಿ ಆಗ್ತಾ ಇರೋದು ಭಾಳ ಸಂತೋಷ. ಸಮುದಾಯದ ಯಾರು ರೈತ ಮಕ್ಕಳಿದ್ದಾರೆ ಆ ಜನಾಂಗಕ್ಕೆ ಕೆಂಪೇಗೌಡರು, ಇಡೀ ನಾಡಿಗೆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆಯನ್ನು ನೆನಪು ಮಾಡಿಕೊಂಡು ಇವತ್ತು ಪುತ್ಥಳಿಕೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಮೈಸೂರು ಘಟನೆ ಸರ್ಕಾರದ ಸಚಿವರುಗಳ ನಡುವೆ ಕೆಲವೊಂದು ಗೊಂದಲದ ಹೇಳಿಕೆಗಳು ನೋಡಿ, ಸರ್ಕಾರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರು 2 ಭಾಗ ಆಗೋಗ್ಬಿಟ್ಟಿದ್ದಾರೆ. ಒಂದು ಡಿ ಕೆ ಶಿವಕುಮಾರ್ ಭಾಗ, ಇನ್ನೊಂದು ಸಿದ್ದರಾಮಯ್ಯನವ್ರ ಭಾಗ. ಡಿ ಕೆ ಶಿವಕುಮಾರ್ ಒಂದು ದಾರಿ ಹಿಡಿದ್ರೆ ಇವರೊಂದು ದಾರಿ ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಈಗ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡೋಕ್ಕೆ, ಪೊಲೀಸರನ್ನು ಹಲ್ಲೆ ಮಾಡಿ ಗಾಯ ಮಾಡಿರೋವಂಥದ್ದು, ದಾಂಧಲೆ ಮಾಡೋವಂಥದ್ದು. ಇದೇನು ಮೊದಲಲ್ಲ. ಹುಬ್ಳಿಯಲ್ಲಾದಾಗಲೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಹೊಡೆದಾಕಿದ್ರು, ಕಾರುಗಳನ್ನು ಸುಟ್ಟಾಕಿದ್ರು, ಪೊಲೀಸ್ ಕಾರುಗಳನ್ನು. ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಉರಿತಾ ಇತ್ತು, ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾ ಇತ್ತು. ಆದರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗದಂಗೆ ಮಾಡಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋವಂಥವ್ರು ಕಾಂಗ್ರೆಸ್ ಅವರು, ಅವ್ರು ಹಾಕಿದ ಭಿಕ್ಷೆಯಲ್ಲಿರೋದ್ರಿಂದ ಋಣ ತೀರಿಸ್ಬೇಕಲ್ಲ ಕಾಂಗ್ರೆಸ್ ಅವರು. ಭಿಕ್ಷೆ ಕೊಟ್ಟವ್ರಿಗೆ ಋಣ ತೀರಿಸ್ಬೇಕಲ್ಲ. ಆ ಋಣದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಕರೆಕ್ಟು, ಯಾರೋ ಸಣ್ಣ ಹುಡುಗರು, ಅವ್ರಿಗೆ ಬುದ್ಧಿ ಇಲ್ಲ, ಭಾಷಣ ಮಾಡಿರೋದು ಹೆಂಗೆ ಭಾಷಣ ಮಾಡಿದ್ದಾನೆ ಅವನು ಯಾವನು ಕಳ್ಳ. ಭಾಷಣ ಹೆಂಗೆ ಮಾಡಿದ್ದಾನೆ ಅಂದರೆ ಬೆಂಕಿ ಹಚ್ಚೋಕ್ಕೆ ಏನೇನು ಹೇಳಬೇಕೋ ಅಷ್ಟು ಹೇಳಿದ್ದಾನೆ. ಅವನ್ನ ಇದುವರೆಗೂ ಬಂಧಿಸಿಲ್ಲ. ಎಲ್ಲ ಮಂತ್ರಿಗಳು ಪೊಲೀಸವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಈ ಥರದ್ದೆಲ್ಲ ಪದ ಉಪಯೋಗಿಸ್ತಾರೆ. ಪೊಲೀಸವ್ರಿಗೆ ಸಂಬಳ ಕೊಡೋದು ಇವ್ರ ಅಪ್ಪನ ಮನೆಯಿಂದ, ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸಂಬಳ ತಂದು ಕೊಡ್ತಾ ಇಲ್ಲ. ಅವ್ರಿಗೆ ಬ್ಯಾಡ್ಜ್ಗಳು ಕೊಟ್ಟಿರೋದು, ಸ್ಟಾರ್ಗಳು ಕೊಟ್ಟಿರೋದು ಇವ್ರ ಅಪ್ಪನ ಮನೆಯಿಂದ, ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ. ಸರ್ಕಾರದ ಜನಗಳ ದುಡ್ಡು, ಪಬ್ಲಿಕ್ ಟ್ಯಾಕ್ಸಲ್ಲಿ ಕೊಟ್ಟಿರೋದು. ಅವರು ಪಬ್ಲಿಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಪೊಲೀಸು, ಕಾನೂನು ಎಲ್ಲ ಇರೋವಂಥದ್ದು. ಅಂಥ ಪೊಲೀಸರನ್ನೇ ನೀವು ಹೀನಾಯವಾಗಿ ಬೈಯೋವಂಥದ್ದು. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಪೊಲೀಸರನ್ನು ಆತ್ಮಸ್ಥೈರ್ಯ ಕುಣಿಸಿದ್ದಾರೆ.